ಪ್ರದೋಷ್ ಏನು ಉಲ್ಲೇಖ ಮಾಡಿದ್ದಾರೆ? ಶೆಡ್ನಲ್ಲಿ ಹಲ್ಲೆ ಮಾಡಿದ ಬಳಿಕ ದರ್ಶನ್ ಹೊರಟು ಹೋಗ್ತಾರೆ. ಸಂಜೆ 5:15ಗೆ ದರ್ಶನ್ ವಿನಯ್ ವಾಪಸ್ ಹೋದ್ರು. ಇನ್ನು ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಇವರಿಷ್ಟು ಜನ ಈ ಗ್ಯಾಂಗ್ ಶೆಡ್ನಲ್ಲೇ ಇರುತ್ತೆ. ಸಂಜೆ 5:15 ನಂತರ ದರ್ಶನ್ ಮನೆಗೆ ನಾನು ಹೋಗ್ತೀನಿ, ರೇಣುಕಾಸ್ವಾಮಿ ರೀತಿ ಸತ್ತೋಗ್ಬಿಟ್ಟಿದ್ದಾನೆ ಅನ್ನೋ ವಿಷಯವನ್ನ ದರ್ಶನ್ಗೆ ನಾನು ತಿಳಿಸ್ತೀನಿ. ದರ್ಶನ್ ಆಗ ಶಾಕಿಗೆ ಒಳಗಾಗ್ತಾರೆ, ಆಘಾತಕ್ಕೆ ಒಳಗಾಗಿದ್ರು. ಹೊಡೆಯೋ ಟೈಮ್ನಲ್ಲಿ ಸೆನ್ಸ್ ಇರ್ಬೇಕಲ್ವಾ? ಇಡೀ ಗ್ಯಾಂಗ್ ಆತನ ಮೇಲೆ ಹಲ್ಲೆ ಮಾಡುವಾಗ ಆತ ಸತ್ ಹೋಗ್ತಾನೆ ಅಂತ ಇವ್ರಿಗೆ ಅನ್ಸಿರ್ಲಿಲ್ವಾ? ಹಾಗಾದ್ರೆ ಆದ್ರೆ ಸತ್ ಹೋಗಿದ್ದಾನೆ ಅಂತ ಹೇಳಿದ್ಮೇಲೆ ಶಾಕ್ ಆಗಿತ್ತಂತೆ. ಶವ ಸಾಗಿಸೋದಕ್ಕೆ ತನಗೆ ಸಹಾಯ ಮಾಡುವಂತೆ ದರ್ಶನ್ ಕೇಳ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನಾನು ಶೂಟ್ ಮಾಡ್ಕೊಂಡು ಸತ್ ಹೋಗ್ತೀನಿ ಅಂತ ದರ್ಶನ್ ಹೇಳ್ತಾರಂತೆ ಪ್ರದೋಷ್ ಮುಂದೆ. ರಾಘವೇಂದ್ರ, ನಂದೀಶ್, ಪವನ್ಗೆ ಶರಣಾಗೋದಕ್ಕೆ ಹೇಳ್ತಾರಂತೆ. ಕೊಲೆ ವಿಷಯ ಬಹಿರಂಗ ಮಾಡದಂತೆ ವಿನಯ್ಗೂ ಕೂಡ ಬೆದರಿಕೆ ಹಾಕಲಾಗಿತ್ತಂತೆ. ಶೆಡ್ನ ಹೆಸರು ಬಹಿರಂಗ ಪಡಿಸದಂತೆ ವಿನಯ್ ನನಗೆ ಹೇಳ್ತಾನೆ. ಇನ್ಸ್ಪೆಕ್ಟರ್ ಒಬ್ಬರಿಗೆ ವಿನಯ್ ಕರೆ ಮಾಡ್ತಾನೆ. ಒಬ್ಬ ವ್ಯಕ್ತಿ ಸತ್ ಹೋಗಿದ್ದಾನೆ ಅಂತ ಹೇಳಿ ಮಾಹಿತಿ ಕೊಡ್ತಾರೆ. ಇನ್ಸ್ಪೆಕ್ಟರ್ ಸೂಚನೆಯಂತೆ 3 ಜನ ಹೋಗಿ ಶರಣಾಗ್ತಾರೆ. ಅಂದ್ರೆ ಆ ಟೈಮ್ನಲ್ಲಿ ಅವ್ರವ್ರ ಮಧ್ಯದಲ್ಲೇ ಏನೋ ವಿಷಯಕ್ಕೆ ಜಗಳ ಆಗುತ್ತೆ. ಆ ಟೈಮ್ನಲ್ಲಿ ಕೊಂದು ಹಾಕ್ಬಿಟ್ರು ಅಂತ ಹೋಗಿ ಶರಣಾಗಿ ಅಂತ ಹೇಳ್ಕೊಟ್ಟಿರ್ತಾರೆ. ಕಾಮಾಕ್ಷಿಪಾಳ್ಯ ಠಾಣೆಗೆ ಸರೆಂಡರ್ ಆಗ್ತಾರೆ 3 ಜನ ಹೋಗಿ. ಇನ್ನು ಆ ಮೃತದೇಹವನ್ನ ಸತ್ವ ಅಪಾರ್ಟ್ಮೆಂಟ್ ಬಳಿಯಲ್ಲಿ ಬಿಸಾಡಿದ್ವಿ ಅಂತೇಳಿ ಪ್ರದೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. 2003ರಿಂದಲೂ ದರ್ಶನ್ ನನಗೆ ಪರಿಚಯ ಆಗಿದ್ರು. ಜಯನಗರದ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ವೇಳೆ ನಂಗೆ ಪರಿಚಯ ಆಗಿತ್ತು. ದರ್ಶನ್ ಪರಿಚಯ ಹಂಗಾಗಿದ್ದು. ಮತ್ತೆ ದರ್ಶನ್ ಕ್ಲೋಸ್ ಸರ್ಕಲ್ ನಲ್ಲೂ ಕೂಡ ಈ ಪ್ರದೋಷ್ ಇದ್ದ. ಆ ಕಾರಣಕ್ಕೆ ಈಗ ಕಾನೂನು ಕುಣಿಕೆಯಲ್ಲಿ ಆತನು ಸಿಕ್ಕಾಕೊಂಡ್ ಬಂದಿದ್ದಾನೆ. ಜೈಲಲ್ಲೂ ಇದೇ ವಿಷಯವಾಗಿ ಜಗಳ ನಡೀತಾ ಇತ್ತು. ಒಂದು ಹಂತಕ್ಕೆ ಪ್ರದೋಷ್ ತುಂಬಾ ಬೇಸರ ವ್ಯಕ್ತಪಡಿಸಿ, ನಾನು ಹೈಫೈ ಲೈಫನ್ನು ಲೀಡ್ ಮಾಡ್ತಾ ಇದ್ದ ಹೊರಗಡೆ, ಈಗ ನನ್ನದಲ್ಲದ ತಪ್ಪಿಗೆ ಈ ರೀತಿ ಆಯ್ತಲ್ಲ ಅಂತೇಳಿ ದರ್ಶನ್ ಹತ್ರ ಜಗಳ ಮಾಡಿದ ಮೇಲೆ ವಕೀಲರ ಬಳಿಯಲ್ಲಿ ಹೇಳಿಕೊಂಡು ಈಗ ಮಾಫಿ ಸಾಕ್ಷಿಯನ್ನ ಹೇಳಿರೋದು. ಈಗ ಪ್ರದೋಷ್ ಅಲ್ಲಿ ಏನಾಯ್ತು, ಸತ್ಯ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಮಾಫಿ ಸಾಕ್ಷ್ಯ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದು ಆಯ್ತು. ನೋಡೋಣ, ಕನ್ಸಿಡರ್ ಮಾಡೋಣ, ಏನ್ ನಿಜಾಂಶ ಇದೆ ಹೇಳಿ ಅಂತ ಕೋರ್ಟ್ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಬಹುತೇಕ ಅರ್ಜಿ ವಿಚಾರಣೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ನೋಡೋಣ. ಇನ್ನು ಪ್ರದೋಷ್ ಅರ್ಜಿಯಲ್ಲಿನ ಅಂಶಗಳನ್ನ ಕೇಳಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ವಕೀಲರ ಮೂಲಕ ಅರ್ಜಿಯ ಮಾಹಿತಿಯನ್ನ ದರ್ಶನ್ ಪಡ್ಕೊಂಡಿದ್ದಾರೆ. ಜೈಲಲ್ಲಿ ಪವಿತ್ರ ಗೌಡ, ಇತ್ತ ದರ್ಶನ್ ಇಬ್ರಿಗೂ ಟೆನ್ಷನ್ ಶುರುವಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅರ್ಜಿ ವಿಚಾರಣೆಗೆ ಬರುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಕೋರ್ಟ್ ಆದೇಶ ಏನು ಅಂತೇಳಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಮಾಫಿ ಸಾಕ್ಷ್ಯ ಕಂಟಕ ದರ್ಶನ್ಗೆ ಸುತ್ತಾಕೊಂಡಿದೆ. ಒಂದು ವೇಳೆ ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ, ನನ್ನನ್ನು ಕನ್ಸಿಡರ್ ಮಾಡಿ, ನಾನು ಸತ್ಯ ಹೇಳ್ತೀನಿ, ನನ್ನ ಪಾತ್ರ ಏನು, ಉಳಿದವ್ರ ಪಾತ್ರ ಏನು, ಎಲ್ಲವನ್ನೂ ಸತ್ಯ ಹೇಳ್ತೀನಿ ಅಂತ ಬಂದಿದ್ದಾನೆ. ಒಂದ್ ವೇಳೆ ಸುಳ್ಳು ಹೇಳಿದ್ರು ಕೂಡ ಆತನಿಗೂ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಆಗುತ್ತೆ. ಹಂಗಾಗಿ ಈಗ ಮಾಫಿ ಸಾಕ್ಷಿಯ ಉರುಳು ದರ್ಶನ್ಗೆ ಒಂದ್ ಕಡೆ ಕಾಡ್ತಾ ಇದ್ರೆ, ಇನ್ನು ಪ್ರದೋಷ್ ಏನೆಲ್ಲ ಹೇಳಿಕೆಗಳನ್ನ ಈ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯಾಗಿ ನುಡಿತಾನೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 11 ಪುಟಗಳ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ಹೇಳಿ ತನ್ನ ವಕೀಲರ ಮೂಲಕ ದರ್ಶನ್ ತಿಳ್ಕೊಂಡಿದ್ದಾರೆ.